ಲೇಪಿ ಲೇಪಿ ಏನಕ್ಕ ನನ್ನ ಮಕ್ಕ ನೋಡ್ಕೊಂಡಾಗ್ಲೇಳು ನಿಮ್ಮ ಮಾಮನ ಬಿಡಿಸು. ನಿಮ್ಮ ಮಾಮನ ಮಕ್ಕ ನೋಡ್ಬೇಡ, ನನ್ನ ಮಕ್ಕ ನೋಡು. ಯಾಕಂದರೆ ನಾನೇನು ಅನ್ಯಾಯ ಮಾಡಿಲ್ಲ ನಿನಗೆ. ಅವನು 5 ವಾರ ಕೇಳಿದಾಗ ನಮ್ಮ ಮನೆಯಾಗೆ ಬಿಡ್ಕೊಂಡಿದ್ದೀನಿ, ನಮ್ಮ ಮನೆಯಾಗೆ ಇಕ್ಕೊಂಡು ನೋಡ್ಕೊಂಡಿದ್ದೀನಿ ನಾನು. ಅದಕ್ಕೇನೆ ನಿಮ್ಮ ಮಾಮನ ಬಿಡಿಸ್ಕೊಂಬ. ಆ ಮನೆಯಾಳ ಚಂಡಾಳನ ಮಾತ್ರ ನಾನು ಬಿಡಿಸೋದಿಲ್ಲ. ಥೂ, ಒಳ್ಳೆಯವನಲ್ಲ, ಹುಟ್ಟು ಲೋಫರ್ ನನ್ನ ಮಗ ಕಣೆ ಅಕ್ಕ. ಅವನು ಲೋಫರ್ ನನ್ನ ಮಗ. ಅವನ ಹತ್ರ ಅಂಥ ಬುದ್ಧಿ ಐತೆ ಅಂಬೋದು ಗೊತ್ತಿದ್ರೆ ನೀನು ಮನೆಯಾಗೆ ಕಾಲಿಕ್ತಿರ್ಲಿಲ್ಲ ನಾನು. ಥೂ, ಹೇಳು, ನಾನು ಯಾಕಾದರೂ ಜಗಳ ಮಾಡ್ಕೊಂಡು ನಿಮ್ಮ ಮನೆಯಾಗೆ ಬಂದು ಅನ್ನಿಸ್ತೈತೆ. ಥೂ, ನನ್ನ ಮಗು ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತೈತೆ. ಒಳ್ಳೆಯವನಲ್ಲ ಅಕ್ಕ, ಅವನು ಒಳ್ಳೆಯವನಲ್ಲ. ಮಾವ ಅಲ್ವಾ, ಅದಕ್ಕೆ ಸ್ವಲ್ಪ ತಮಾಷೆ ಮಾಡೈತೆ. ಮಾವ ಅಂದಮೇಲೆ ತಮಾಷೆ ಮಾಡೋದು ಕಾಮನ್ನಪ್ಪ. ಎಲ್ಲರೂ ಮಾವ ಆಗೋರು ಸೊಸೆಯರ್ನ ಎಲ್ಲನ ತಮಾಷೆ ಮಾಡೇ ಮಾಡ್ತಾರೆ. ತಮಾಷೆ ಮಾಡೋದು ಅದೆಲ್ಲ ಸಹಜ. ಮಾಮಾರೆ ಮತ್ತು ತಮಾಷೆ ಮಾಡೋದೇನು ಅಣ್ಣರು ತಮಾಷೆ ಮಾಡೋಕ್ಕಾಗುತ್ತಾ? ಮಾವ ಅತ್ತೆರೆ ಮತ್ತು ತಮಾಷೆ ಮಾಡೋದು. ನಿನಗೆ ಏನು ಅನ್ಸೋದಿಲ್ವಾ ಲೇಪಿ? ಹಿಂಗೆ ಮಾಡ್ತಾಯಿದ್ದಿಲ್ಲ. ನನ್ನ ಮಕ್ಕ ನೋಡ್ಕೊಂಡು ಬಿಡಿಸು ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಮಕ್ಕ ನೋಡು ನೀನು, ನಿಮ್ಮ ಮಾಮನ ಮಕ್ಕ ಏನು ನೋಡಬೇಡ ನೀನು. ನಮ್ಮ ಮಾಮನ ಮಕ್ಕ ನೋಡೋನು ಬಿಡಿಸಲ್ಲ, ನಿನ್ನ ಮಕ್ಕ ನೋಡಿದ್ರು ಬಿಡಿಸಲ್ಲ. ಏನೇ ಅಂದ್ರೂ ನಿನ್ನ ಬುದ್ಧಿನೂ ಗೊತ್ತೇಳು ನನಗೆ. ನಿನ್ನ ಬುದ್ಧಿನೂ ಎಲ್ಲ ಗೊತ್ತಿರೋದೇನೆ. ನೀನೇನು ಇವರಿಬ್ರು ಗಂಡ ಹೆಂಡ್ತಿನ ದೂರ ಮಾಡಬೇಕು, ಈ ಗಂಡ ಹೆಂಡ್ತಿನ ಇಬ್ಬರೂ ದೂರ ಮಾಡಿದರೆ ಅವ್ರು ಮುಂದುವರಿಯೋದಿಲ್ಲ. ನಾನು ಬೀದಿ ಬಿಕಾರಿ ಅಂತ ಅಂದಿದ್ಕೂ ಅವ್ನು ಬೀದಿ ಬಿಕಾರಿ ಆಗ್ತಾನೆ ಅಂತ ಹೇಳಿ ನನ್ನ ಇಬ್ಬರೂ ದೂರ ಮಾಡಿರೋದು ನನಗೆಲ್ಲ ಗೊತ್ತೈತೆ. ನಿನ್ನ ಬುದ್ಧಿನೂ ನನಗೆಲ್ಲ ಗೊತ್ತೈತೆ ಅಕ್ಕ. ಈ ರೀತಿ ಮಾತಾಡಬೇಡ ಲೇಪಿ. ತಿಂದ ಮನೆಗೆ ನೀನು ಇವತ್ತು ಕೆಟ್ಟದ್ದು ಬಯಸ್ಬಾರ್ದು. ಸುಮ್ಮನಿರು. ನಾನು ಯಾವತ್ತೂ ನನಗೆ ಮಾತಾಡಿಲ್ಲ ಗೊತ್ತಾ? ಸುಮ್ಮನಿರ ಅಕ್ಕ. ಬೆಳಗ್ಗೆ ನಾನು ಇಲ್ಲೇ ಕುತ್ಕೊಂಡು ಆ ಸಿಂಧು ಹತ್ರ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಏನು ಮಾಡ್ತೀಯ, ಇಬ್ಬರು ಒಂದಾಗ್ಬಿಟ್ರು ಕಣೆ. ಅವರಿಬ್ಬರು ಒಂದಾಗಬಾರ್ದು ಕಣೆ. ಒಂದಾಗ್ಬಿಟ್ರೆ ಇಬ್ಬರು ಚೆನ್ನಾಗಿ ದುಡಿತಾರೆ, ಇಬ್ಬರು ಹೆಂಗೆ ಮಾಡ್ತಾರೆ ಅಂತ ಹೇಳಿ ಅವಳ ಹತ್ರ ಮಾತಾಡ್ತಿದ್ದ ನಾನೇ ಕೇಳಿಸ್ಕೊಂಡಿದ್ದೀನಿ. ನಾನು ರಾಮು ಹತ್ರ ಕಣ್ಣೀರು ಹಾಕಿದ್ಕೆ ಬಿಡು ನೀನಾಗಿ ನೀನು ಮಾಡ್ಕೊಂಡೆ ಅಂತೇಳಿ ರಾಮು ನನಗೆ ಸಮಾಧಾನ ಮಾಡಿದಾರೆ ಗೊತ್ತೇ. ನೀನು ಇಲ್ಲಿ ಮಾತಾಡ್ತಿದ್ದ ಕೇಳಿಸ್ಕೊಂಡಿದ್ದೀನಿ. ಬಿಡು, ಹೋದ್ರು ಹೋಗ್ಲಿ ಅತ್ಲಾಗೆ. ಏನೋ ಮಾತಾಡ್ತಾ ಇದ್ದಾಳೆ ಬಿಡು ಅಂತೇಳಿ ಸುಮ್ಮನಾಗಿದ್ದೀನಿ ಹೊರತು ನಾನು ಏನೋ ಮಾತಾಡಿಲ್ಲ ಗೊತ್ತಾ? ನೀನು ಇಂಥ ಮಾಡ್ಬೋದಾ? ಒಬ್ಳು ಅಕ್ಕ ಆಗಿ ತಂಗಿ ಜೀವನ ಹಾಳು ಮಾಡಬೇಕು ಅಂತ ಹೊರಟಿದ್ಯಲ್ಲ, ನಿನ್ನಿಂದ ನನ್ನ ಕೆಲಸನೂ ಕಳ್ಕೊಂಡೆ ಗೊತ್ತಾ ಇವತ್ತು ನಾನು. ಬೀದಿ ಬಿಕಾರಿ ಅಂತ ಹೇಳಿದ್ದೀವಿ. ಅದಕ್ಕೇ ಅವನು ಬೀದಿ ಬಿಕಾರಿ ಆಗಬೇಕು, ಬೀದಿ ಬಿಕಾರಿ ಥರನೇ ಇರಬೇಕು. ಅದಕ್ಕೆ ಗಂಡ ಹೆಂಡ್ತಿನ ಇಬ್ರು ದೂರ ಮಾಡಿದ್ರೆ ಅವನು ಮುಂದುವರಿಯೋದಿಲ್ಲ. ಇಲ್ಲಾಂದರೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮುಂದುವರ್ಕೊಂಡು ಗಂಡ ಹೆಂಡ್ತಿ ಇಬ್ರು ಕೆಲಸ ಮಾಡಿಕೊಂಡು ಹೋದರೆ ನನಗೆ ಬೆಲೆ ಇರೋದಿಲ್ಲ, ನನ್ನ ಗಂಡನಿಗೆ ಬೆಲೆ ಇರೋದಿಲ್ಲ. ನೋಡಪ್ಪ, ಚಿಕ್ಕರು 7 ಚಿಕ್ಕರು ಅವ್ರಿಗಿನ್ನ ಚಿಕ್ಕರು ಚೆನ್ನಾಗಿದ್ದಾರೆ, ದೊಡ್ಡವ್ರು ನೋಡಪ್ಪ ಯಾವ ರೀತಿ ಆಗಿದ್ದಾರೆ ಅಂತ ಆಡ್ಕೊಂತಾರೆ, ಜನ ಅಂತಾರೆ ಅಂತ ಹೇಳಿ ನನಗೂ ನನ್ನ ಗಂಡನಿಗೂ ತಂದಿಕ್ಕಿ ನನಗೂ ನನ್ನ ಗಂಡನಿಗೆ ದೂರ ಮಾಡಿ ಹಿಂಗೆ ಮಾಡ್ದಿರೋಳು ನೀನು. ನಿನ್ನ ಯಾವತ್ತೂ ಮಾತಾಡ್ಸಲ್ಲ ಕಣೆ ಅಕ್ಕ. ನಾನು ಮಾತ್ರ ನೀನು ಮಾತಾಡಿಸ್ಬೇಡ, ಸತ್ರು ಮಾತಾಡಿಸ್ಬೇಡ. ಇನ್ಮೇಲೆ ನೋಡು, ನಮ್ಮ ಮನೆ ದೇವ್ರ ಸುತ್ತಲಗೂ ನನ್ನ ಆಣೆಗೂ ನಾನು ಇನ್ಮೇಲೆ ನೀನು ಮಾತಾಡ್ಸೋದಿಲ್ಲ. ನಾನು ನಿನ್ನ ಸವಾಸಕ್ಕೆ ಬರೋಲ್ಲ, ನೀನು ನನ್ನ ಸವಾಸಕ್ಕೆ ಬರಬೇಡ, ಸರಿನಾ? ನೀನು ನನ್ನ ಮಾತಾಡಿಸ್ಲೇಬೇಡ. ಸೊ ಹಂಗಲ್ಲಮ್ಮ, ನಾನು ಹಂಗೆ ಅಂತಿದ್ದೆ. ಅವ್ನು ಹೆಂಗೆ ಬೆಳೆದ ಅಂತ ಮಾತಾಡಿದ್ದು ನೀನು. ಸುಮ್ಮನಿರು. ಸುಮ್ಮನೆ ಏನೇನೋ ತಿಳ್ಕೊಬಾರ್ದು. ಹೆಂಗೆ ಬೇಕಾದ್ರೂ ತಿಳ್ಕೊಬೋದು, ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ನಾನು ನನ್ನ ತಂಗಿ ಹೆಂಗನೋ ಹಿಂಗೆ ಚೆನ್ನಾಗಾದ್ಲು ನೋಡಪ್ಪ ಬೀದಿ ಬಿಕಾರಿ ಅಂತಿದ್ದೆ. ನಾನು ಅಂತಿದ್ದೆ ರಾಮಣ್ಣ ಅಂತ ಮಾತಾಡಿದ್ದು ನಾನು. ನನ್ನ ದೇವರಣ್ಣ ಒಂದು ಮಾತಾಡಲಿಲ್ಲಮ್ಮ. ಯಾಕೆ ಏನಾಯ್ತು ರಂಜು? ನೋಡ್ಸಿಂದು ಇವಳು ಹೆಂಗೆ ಮಾತಾಡ್ತಾಳೆ. ನಾನು ನಿನ್ನ ಹತ್ರ ಬೆಳಗ್ಗೆ ಏನೋ ಮಾತಾಡ್ತಿದ್ದಂತೆ, ಅದನ್ನೆಲ್ಲ ಹೇಳ್ತಾ ಇದ್ದಾಳಲ್ಲ ಇವಳು. ನನ್ನ ಮಕ್ಕ ನೋಡ್ಕೊಂಡು ನಿಮ್ಮ ಮಾಮನ ಬಿಡಿಸ್ಕೊಂಬಾರೆ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವ್ನು ಹೇಳ್ದಂಗೆ ಕುಣಿತೀಯ ನೀನು? ಅಲ್ಲ, ನಾನು ನೋಡ್ಕೊಂಡ ಇಲ್ವಾ? ಅವ್ನು ಜಗಳ ಮಾಡಿ ಮನೆಯಿಂದ ಆಚೆ ಕಳಿಸ್ದಾಗ ನನ್ನ ಮನೆಗೆ ತಂದು ಇಕ್ಕೊಂಡು ನೋಡ್ಕೊಂಡ ಇಲ್ಲ ನಿನ್ನ? ಅದೇ ಮಾಡಿದ್ದು ನನ್ನ ದೊಡ್ಡ ತಪ್ಪು. ನೀನು ಮಾಡಿರೋದು ದೊಡ್ಡ ತಪ್ಪೇನೆ, ನಾನು ಮಾಡಿರೋದು ಅದೇ ದೊಡ್ಡ ತಪ್ಪು. ನಾನು ಬಂದು ಇರಬಾರ್ದಾಗಿತ್ತು, ನೀನು ನನ್ನ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಅದೇ ಇವಾಗ ಬಂದಿರೋದು. ನಾನು ಅದಕ್ಕೆ ಮತ್ತೆ ಜೀವನ ಹಾಳು ಮಾಡ್ಕೊಂಡಿದ್ದು ಇವಾಗ ಗೊತ್ತಾಗ್ತೈತೆ. ನಾನು ರಾಮ ಹತ್ರ ಬೆಳಗ್ಗೆ ಮಾತಾಡಿದ್ದೀನಿ. ಮಾತಾಡ್ಕೊಂಡು ನಾವಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನೀನು ನಾನು ಮಾತಾಡಿಸ್ಬೇಡಕ್ಕ, ಜೀವನ ಪರ್ಯಂತ ನೀನು ನಾನು ಮಾತಾಡಿಸ್ಬೇಡ. ಯಾವತ್ತು ನನ್ನ ಅಕ್ಕ ಅಂತ ತಿಳ್ಕೊಂಬಲ್ಲ. ಅಲ್ಲ, ಇವಾಗ ಅಲ್ಲೇ ಎಷ್ಟೋ ಜಗಳ ಆಗಿದ್ದಾವೆ, ಜಗಳ ಆಗಿ ಒಂದಾಗಿದ್ದೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ನಾನು ಏನೂ ಹೇಳೋದಿಲ್ಲ, ಏನು ನಾನು ಮಾತಾಡೋದಿಲ್ಲ, ಏನಿಲ್ಲ. ನನ್ನ ಸುದ್ದಿಗೆ ನೀನು ಬರಬೇಡ, ನನ್ನ ಸುದ್ದಿಗೆ ನೀನು ಬರೋದಿಲ್ಲ, ನಾನು ಬರೋದಿಲ್ಲ, ಸರಿನಾ? ನಾನು ಇರೋದು ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ನಡೆದಿರೋದು ಒಂಥರ ಏನೋ ಬಿಡು ನಮ್ಮ ಅಕ್ಕ ಅಂತ ಹೇಳಿ ಮರ್ತು ಒಂದಾದೆ. ಇವಾಗ ಎಲ್ಲ ಯಾವುದೇ ಕಾರಣಕ್ಕೂ ನನ್ನ ಗಂಡನ್ನು ನನ್ನ ದೂರ ಮಾಡೋಕ್ಕೆ ನಿನ್ನ ಕೈಲಿ ಆಗಲ್ಲ. ನನ್ನ ಗಂಡನೂ ನೀನು ತುಳಿಬೇಕು ಅಂತ ಅಂದ್ಕೊಂಡಿದ್ರೆ ಮನಸ್ಸಿಂದ ತೆಗೆದಾಕು. ನೀನು ನನ್ನ ಮಕ್ಕನೇ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ, ಸರಿನಾ? ನನಗೆ ಯಾರ ಅವಶ್ಯಕತೆನೂ ಬೇರೆ ಯಾರು ನಾನು ನೋಡ್ಕೊಂಬೋದ್ಬೇಡ. ನಮ್ಮಪ್ಪ ನಮ್ಮಮ್ಮ ಯಾರು ರಾಮ್ಗೆ ಇಷ್ಟ ಇಲ್ಲದ ಕೆಲಸ ಏನೂ ಮಾಡೋದಿಲ್ಲ. ನಾನು ಇನ್ಮೇಲೆ ನಾನು ಸತ್ರು ಮಾಡೋದಿಲ್ಲ, ನಾನು ಇಲ್ದಿದ್ರೂ ಪರವಾಗಿಲ್ಲ, ನಾನು ಮಾಡೋದಿಲ್ಲ ಅಷ್ಟೇ. ನಾನು ಬೇಕಾದರೆ ರಾಮಿಗೆ ಇಷ್ಟ ಆಗಿಲ್ದಂಥ ಕೆಲಸ ಮಾಡ್ಬೇಕಂದ್ರೆ ಬೇಕಾದರೆ ಬಿಡು, ಈ ಭೂಮಿ ಮೇಲೆ ಇರೋದು ಬೇಡ, ಸತ್ತು ಬಿಡೋಣ ಅಂತ ಸತ್ತು ಬಿಡ್ತೀನಿ ಹೊರತು ಇಷ್ಟ ಇಲ್ಲದ ಕೆಲಸ ಅಂತೂ ಯಾವತ್ತೂ ಮಾಡೋದಿಲ್ಲ ನಾನು ಅಷ್ಟೇ. ನಾನು ರಾಮ ಹೆಂಗೆ ಬೇಕಾದ್ರೂ ಇರ್ತೀವಿ ಇನ್ಮೇಲಿಂದ. ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಮಾತಾಡಿಸ್ಬೇಡ ನೀನು. ಯಾಕೆ ಜಗಳ? ಸುಮ್ಮನಿರಿ, ಜಗಳ ಆಡ್ಬಿಡ್ರಿ. ಯಾಕೆ ಜಗಳ ಆಡ್ತೀರ? ಅಕ್ಕ ತಂಗಿಯರಿಬ್ರು ಮನ್ನೊಂದು ದಿನ ಚೆನ್ನಾಗಿದ್ರಿ. ಏನು ಮಾಡ್ತೀವಿ ಸೌಭಾಗ್ಯಕ್ಕ? ಬುದ್ಧಿ ಇಲ್ಲ, ಚೆನ್ನಾಗಿದ್ದೆ. ನಾನು ಕೆಟ್ಟೋಗೋದಕ್ಕೆ ಕಾರಣ ಇವಳೇನೆ, ನನ್ನ ಕೆಲಸ ಹೋಗೋದಕ್ಕೆ ಕಾರಣನೂ ಇವಳೇನೆ.
ಇಲ್ಲದೆಲ್ಲ ಹೇಳ್ಕೊಟ್ಟು ಬಿಡಿ, ಅದೇನು ದೊಡ್ಡ ಕೆಲಸ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಸುಮ್ಮನೆ ಇವತ್ತು ನ್ಯಾಯ ನನ್ನ ಕೆಲಸ ಕಳ್ಕೊಂಡಲ್ಲಪ್ಪ ಇವಳಿಚ್ಕಾಗಿ ಅನ್ನಿಸ್ತೈತೆ. ನಾನು ಆ ಲೋಪರ್ ನನ್ನ ಮಗನ ಮಾತ್ರ ನಾನು ಯಾವತ್ತೂ ಬಿಡಿಸ್ಕೊಂಬರಲ್ಲ. ಅಲ್ಲೇ ಸಾಯ್ಲಿ, ಅಲ್ಲೇ ಕೊಳಿಲಿ ನನ್ನ ಮಗ. ಥೂ, ಲೋಪರ್ ನನ್ನ ಮಗ ಒಳ್ಳೆಯವನಲ್ಲ ಅವನು. ನನಗೆ ಎಷ್ಟು ಅಸಹ್ಯ ಆಗೈತೆ ಅಂದರೆ ಅವನ ಮೇಲೆ. ಥೂ, ನನಗಂತೂ ಅವನ್ನ ನೋಡಲೇಬಾರ್ದು ಕಣ್ಣಿಂದ ಅನ್ನಿಸ್ತೈತೆ. ಅಯ್ಯೋ ಬಿಡು, ನಿಮ್ಮ ಮಾವಂತ ಹಂಗೆ ಮಾಡ್ದಂದ್ರೆ ಅಕ್ಕಯ್ಯ ಸ್ವಂತ ಅಕ್ಕ ಎಲ್ಲ ಇವಳು. ಅಕ್ಕನ ಮಕ್ಕ ನೋಡು, ಅಕ್ಕ ಹೇಳ್ದಂಗೆ ಕೇಳು. ನೀನು ಅಕ್ಕ ಹೇಳ್ದಂಗೆ ಕೇಳೋದ ಹಿಂಗೆ ಮಾತಾಡ್ತೀಯ ನೋಡು. ಯಾಕ್ರಮ್ಮ ಏನಾತೇ? ಈ ಯಾಕೆ ಜಗಳಾಡ್ತೀರಿ? ಸುಮ್ಮನಿರಿ, ಅಕ್ಕ ತಂಗಿ ಚೆನ್ನಾಗಿರ್ಬೇಕು. ನೋಡಕ್ಕ ಅವ್ರ ಮಾಮನ್ನ ಇವಾಗ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯಾರೆ. ಅದಕ್ಕೇನೆ ನಾನು ನಿನ್ನ ಈಗಳಮ್ಮ ಕಷ್ಟ ಅಂತ ಬಂದಾಗ ನಾನು ನೋಡ್ಕೊಂಬ್ಲಿಲ್ವೇ? ನಾನು ಅವತ್ತು ನೋಡ್ಕೊಂಡಿದ್ದೀನಿ ತಾನೇ ನಿನ್ನ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಬಿಡಿಸು, ಇದೊಂದು ಸತಿ ಏನೋ ತಪ್ಪಾಯಿತು ಅಂತ ಹೇಳಿ ನಾನು ಅವತ್ತು ನೋಡ್ಕೊಂಡಿದ್ದೀನಿ. ನಾನು ನಿನ್ನ ಕಷ್ಟಕ್ಕಾಗಿದ್ದೀನಿ ಅಂದರೆ ಇವತ್ತು ನೀನು ನನ್ನ ಕಷ್ಟಕ್ಕೆ ಆಗಬೇಕಲ್ಲ. ದುಡ್ಡು ಕಟ್ಟಿ ಬಿಡಿಸ್ಕೊಬತ್ತೀನಿ. ನನಗೇನೇನು ದೊಡ್ಡದಲ್ಲ. ಏನೋ ನನ್ನ ತಂಗಿ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ನೋಡೋಣದೆಲೆ ಅಂತ ಹೇಳಿ ಏನೋ ಕೇಳಬೇಕು ಅನ್ನಿಸ್ತು, ಕೇಳಿದೆ. ದುಡ್ಡು ಕಟ್ಟಿ ಬಿಡಿಸ್ಕೊಂಬರೋ ಅಷ್ಟು ಕೆಪಾಸಿಟಿ ಐತೆ ನನಗೆ. ನಾನು ಬಿಡಿಸ್ಕೊಬತ್ತೀನಿ. ನನ್ನ ಗಂಡನ ಹಂಗೆ ಬಿಡೋದಿಲ್ಲ. ನನಗೆ ಗೊತ್ತೈತೆ ನಾನು ಹೆಂಗೆ ಬಿಡಿಸ್ಕೊಬರ್ಬೇಕು ನನ್ನ ಗಂಡನ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅನ್ನೋದು ನನಗೆ ಗೊತ್ತೈತೆ. ಹೇಳ್ತಾ ದುಡ್ಡಿಲ್ಲ ಬಿಡಿಸ್ಕೆ ಬರೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿರ್ಬೋದು. ಆದರೆ ನಾನು ಬಿಡಿಸ್ಕೊಂಬಂದು ಕೊಡ್ತೀನಿ. ಬರ್ತೀನಿ, ಬಿಡಿಸ್ಕೊಂಬಂದೇ ಬರ್ತೀನಿ ನಾನು. ನನ್ನ ಗಂಡನ ಬಿಡಿಸ್ಕೊಂಬಂದು ನಿನ್ನ ಕಣ್ಣು ಮುಂದೆನೇ ನಿಲ್ಲಿಸ್ತೀನಿ. ಏನೋ ಬಿಡು, ಹೋದ್ರೂ ಹೋಗ್ಲಿ ಅಂತೇಳಿ ಒಂದು ಸತಿ ಕ್ಷಮಿಸ ಅಂತ ಬುದ್ಧಿನೇ ಇಲ್ವಲ್ಲ ನಿನ್ನ ಹತ್ರ? ಏ ರಂಜಿ, ಅಂದ್ರೆ ನಿನ್ನ ಗಂಡ ಮಾಡಿರೋ ಬದುಕಿಗೆ ಒಂದೆರಡು ದಿನ ಸುಮ್ಮನೆ ಇರಲಿ. ಇರಲಿ, ಸುಮ್ಮನಿರಲ್ಲೇನೆ. ಇವತ್ತೇನೋ ನಿನ್ನ ತಂಗಿ ಅಂತ ಹೇಳಿ ಇವಳು ಸುಮ್ಮನೆ ಆಗ್ತಾಳೆ. ಬೇರೆ ಹೆಣ್ಮಕ್ಳಾದ್ರೆ ಏನು ಪಾಡಿ ಹೇಳು? ಯಾರೇ ಆಗಲಿ ಒಂದು ಹೆಣ್ಣು ತಾನೆ. ನಿನ್ನ ಗಂಡದ್ದಾಗೆ ಅಂತ ಬುದ್ಧಿ ಇರಬಾರ್ದು ಕಣೆ. ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣಾಕ ಅಂತ ಬುದ್ಧಿ ಇರಬಾರ್ದು. ಇವತ್ತು ನಿನ್ನ ತಂಗಿ ಮಾಡಿದಾನೆ ಮೇಲೆ ನಾಳೆ ಅವತ್ತು ಬೇರೆಯವ್ರಿಗೆ ಏನು ಮಾಡೋದಿಲ್ಲ ಅಂಬೋದು ಏನು ಗ್ಯಾರಂಟಿ ಹೇಳು? ಎಷ್ಟು ಕಷ್ಟ ಇವತ್ತಿನ ಜೀವನ. ಬಿಡು, ಹೋಗ್ಲಿ, ಒಂದೆರಡು ದಿನ ಬುದ್ಧಿ ಕಲ್ಕೊಂಬ್ಲಿ ಅವನು. ಅದೇ ಮತ್ತೆ ಇನ್ನು ಬೇರೆ ಯಾರಿಗೋ ಮಾಡಿದರೆ ಇನ್ನೂ ಜಾಸ್ತಿನೇ ಆಗೋದದು. ಏನೋ ನಾನು ಆಗೋದಕ್ಕೆ ಇಷ್ಟಕ್ಕೆ ಸುಮ್ಮನಾಗಿದ್ದೀನಿ. ಬಿಡು, ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯವ್ರೆ, ಅವ್ರು ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ. ಆದರೆ ನಾವು ಮನ್ಸು ಮಾಡಿದರೆ ಅದ್ರ ಕಥೆನೇ ಬೇರೆ ಆಗಿತ್ತು. ಅಲ್ಲ, ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲೇ. ಅಲ್ಲ ಸೊಬಗಂಟಿ, ನೀನೇ ಹೇಳು. ನಾನು ಬುದ್ಧಿ ಕಲಿಸ್ತೀನಿ, ಇವಾಗ ನನ್ನ ಗಂಡನ ಬಿಟ್ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. ಬಿಡಿಸ್ಕೊಡು ಅಂತ ನನ್ನ ಮಕ್ಕ ನೋಡ್ಕೊಂಡು ನಾನು ಅವತ್ತು ಕಷ್ಟದಾಗ ಆಗಿದ್ದೀನಿ ಅಂದರೆ ನೀನು ಯಾವತ್ತು ಆಗಬೇಕು ನನಗೆ, ಅಕ್ಕಯ್ಯಗೆ ಅಷ್ಟೇ. ನಾನು ಯಾವ ಅಕ್ಕ ಇನ್ನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ, ಏನೂ ಮಾತಾಡೋದಿಲ್ಲ ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತಾ ಇದ್ದೀನಿ. ನಾನಂತೂ ಬಿಡಿಸಲ್ಲ ಲೋಪರ್ ನನ್ನ ಮಗನ್ನ. ಬೇಕಾದ್ರೆ ನಿನಗೆ ಕೇಳು, ನೀನೇನೋ ಇಕ್ಕೊಂಡಿದ್ಕೆ ನಾನು 2 ದಿವಸ ಬೇಕಾದ್ರೆ ನಿನ್ನ ಕಷ್ಟ ಅಂತ ಬೇಕಾದ್ರೆ ನಾನು ಕರ್ಕೊಂಡು ಬಂದು ಬೇಕಾದ್ರೆ ಊಟ ಹಾಕಬಲ್ಲೆ, ಊಟ ಕೊಡಬಲ್ಲೆ ಅಷ್ಟೇ. ನಾನೇನು ಮಾತಾಡ್ಸೋದಿಲ್ಲ. ನನಗೂ ನಿನಗೂ ಯಾವತ್ತೂ ಸಂಬಂಧ ಬಿದ್ದೋಯ್ತು. ನೀನು ಯಾವಾಗ ನನಗೆ ರೀತಿ ನನಗೆ ಅವತ್ತೇ ಹೇಳಿದ್ರಪ್ಪ ನಮ್ಮ ಲಕ್ಕ ಮತ್ತು ನಾನು ಜಯಜಿ ಇಬ್ಬರಳು ಹೇಳಿದ್ರು. ನಾನು ಆದ್ರೇ ಕೇಳಲಿಲ್ಲ. ಬಿಡು, ಸುಳ್ಳು ಹೇಳ್ತಾರೆ ಇವರು ಅಂದ್ಕೊಂಡೆ. ನಿಮ್ಮ ಅಕ್ಕನ ಮನಸ್ಸಿನಾಗ ಇರೋದೇ ಅದು ಅಂದರು. ನನಗೆ ಗೊತ್ತಾಗಲಿಲ್ಲ. ಏನು ಮಾಡ್ತೀಯ? ಬಿಡತ್ತ, ಹೋದ್ರೆ ಹೋಗ್ಲಿ ಬಿಡೆ ರಂಜಿ. ಸುಮ್ಮನೆ ದುಡ್ಡು ಕಟ್ಟೇನೆ ಬಿಡಿಸ್ಕೆಂಬ ಅಷ್ಟೇ. ದುಡ್ಡು ಕಟ್ಟೇನೆ ಬಿಡಿಸ್ಕೆ ಬರ್ತೀನಿ ಬಿಡು. ಏನೋ ನಾನು ಅವತ್ತು ತಂಗಿ ಅಂತ ನಾನು ಕರ್ಕೊಂಬಂದು ಮನೆಗೆ ಇಕ್ಕೊಂಡೆ. ನಾನು ಕಷ್ಟಕ್ಕಾದೆ, ಇವತ್ತು ಅವಳು ನನ್ನ ಕಷ್ಟಕ್ಕೆ ಆಗ್ತಾಯಿಲ್ಲ. ಬಿಡು, ಹೋದ್ರೆ ಹೋಗ್ಲಿ. ನಮಗೂ ಒಂದಲ್ಲ ಒಂದಿನ ಕಾಲ ಬರುತ್ತೆ. ನೋಡೋಣ ಹಿಂಗೆ ಎಷ್ಟು ದಿನ ಇರ್ತಾರೆ, ಹಿಂಗೆ ಎಷ್ಟು ದಿನ ನಡೀತೈತೆ ಅಂತೇಳಿ ನಾವು ನೋಡ್ತೀವಿ. ಸುಮ್ಮನಿರ್ರಿ, ನಿಮ್ಮ ಮನೆಯವ್ರಿಗೆ ನೀವಿರ್ರಿ, ಅವ್ರ ಮನೆಯವ್ರಿಗೆ ಅವ್ರು ಇರ್ತಾರೆ. ಯಾಕೆ ಒಬ್ರಿಗೆ ಕೊಡೋಂಗಿಲ್ಲ, ಒಬ್ರು ತಾಮಂಗಿಲ್ಲ. ಯಾಕೆ ಜಗಳ ಮಾಡ್ಕೊಂಡತ್? ಸುಮ್ಮನಿರ್ರಿ, ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀರಿ? ನೋಡಿದ್ರಲ್ಲ ವೀಕ್ಷಕರೇ, ಬೆಳಗ್ಗೆ ಮಾತಾಡಲಿಲ್ಲ, ಸುಮ್ಮನೆ ಅದೇ. ನಾನು ಹೋಗಿ ರಾಮು ಹತ್ರ ಮಾತಾಡಿದೆ. ರಾಮು ನೋಡಿ ನೀನು ಅನುಭವಿಸ್ದೆ, ನೀನಾಗಿ ನಿಮ್ಮ ಅಕ್ಕನ ಬುದ್ಧಿ ಗೊತ್ತಾಯ್ತಾ ಇವಾಗ. ಆದ್ರೂ ನಾವು ಗಂಡ ಹೆಂಡತಿ ಚೆನ್ನಾಗಿ ಇಟ್ಕೊಂಡು ಹೋಗಬೇಕು, ಸುಮ್ಮನೆ ಕೆಲಸನೂ ಕೇಳಿಸ್ಕೊಂಡೆ ಅಂತ ನಾನು ರಾಮು ಇಬ್ಬರು ಬೇಜಾರಾದ್ವಿ. ಏನು ಮಾಡ್ತೀಯ? ಬೆಳಗ್ಗೆ ಕೇಳಿಸ್ಕೊಂಡು ನನಗೆ ತುಂಬ ಬೇಜಾರಾಯಿತು. ಅಲ್ಲಿಗೂ ಮಾತಾಡ್ಬಿಟ್ಟೆ. ಈಗ ಬಿಡಿಸು ಅಂತ ಕೇಳ್ತಾ ಇದ್ದಾಳೆ. ನಾನು ಅದಕ್ಕೆ ಬಿಡಿಸಲ್ಲ ಅಂದೆ. ನೋಡ್ತಾ ಇರಿ, ನೀನು ನಾನು ಗೊತ್ತಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.